ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಶೋಷಿತರಿಗೆ, ಹಿಂದುಳಿದವರಿಗೆ ಅಲ್ಲಿರ್ತಕ್ಕಂಥ ಬಾಲಗಂಗಾಧರ ತಿಲಕರವರು ವಿರೋಧ ಮಾಡಿದರೂ ಕೂಡ ಮೊಟ್ಟ ಮೊದಲ ಬಾರಿಗೆ 1902ರಲ್ಲಿ ಮೀಸಲಾತಿಯನ್ನು ನೀಡುವ ಮೂಲಕ ಮೀಸಲಾತಿಯ ಜನಕ ಅಂತ ಕರೆಯಲ್ಪಡ್ತಕ್ಕಂಥ ಛತ್ರಪತಿ ಶಾಹು ಮಹಾರಾಜರು ಹುಟ್ಟಿದಂಥ ಈ ನಾಡಿನಲ್ಲಿ ಏನು ಕರ್ನಾಟಕ ರಾಜ್ಯದಲ್ಲಿಯೂ ಕೂಡ ಸರ್ ಎಂ ವಿಶ್ವೇಶ್ವರಯ್ಯನವರು ವಿರೋಧ ಮಾಡಿದರೂ ಕೂಡ 1921ರಲ್ಲಿ ಕರ್ನಾಟಕ ರಾಜ್ಯದ ಮೈಸೂರು ಸಂಸ್ಥಾನದ ಮೂಲಕ ಮೊಟ್ಟ ಮೊದಲ ಬಾರಿಗೆ ಬ್ರಾಹ್ಮಣರೇತರಿಗೆ 75% ಮೀಸಲಾತಿಯನ್ನು ಕೊಡುವ ಮೂಲಕ ಈ ಸಮುದಾಯವನ್ನು ಮೇಲೆತ್ತುವಂತ ಕೆಲಸ ಮಾಡಿರ್ತಕ್ಕಂಥ ನಾಲ್ವಡಿ ಕೃಷ್ಣರಾಜರು ಹುಟ್ಟಿದಂಥ ಈ ನಾಡಿನಲ್ಲಿ ಅಜ್ಞಾನ, ಅನಾಚಾರ, ಮೌಢ್ಯಗಳು ತನ್ನ ವಿರಾಟ ರೂಪವನ್ನು ಪ್ರದರ್ಶನ ಮಾಡತಕ್ಕಂಥ ಸಂದರ್ಭದಲ್ಲಿ ಒಂದು ವೈಚಾರಿಕ ಕ್ರಾಂತಿಯ ಬೀಜವನ್ನು ಬಿತ್ತಿ ಏನು ಏಷ್ಯಾದ ಆಗ್ನೇಯ ಸಾಕ್ರೆಟಿಸ್ ಅಂತ ಕರಿತೀವಿ, ಬಹುಜನ ಚಳವಳಿಯ ಪಿತಾಮಹ ತಂದೆ ಪೆರಿಯರರು ಹುಟ್ಟಿದಂಥ ಈ ನಾಡಿನಲ್ಲಿ ಅಜ್ಞಾನ, ಅನಾಚಾರ ಇದ್ದು ಮಹಿಳೆಯರು ಸ್ವಾವಲಂಬನೆಯಿಂದ ಬದುಕ್ತಾ ಇರಲಿಲ್ಲ. ಒಂದು ಕಾಲದಲ್ಲಿ ಮಹಿಳೆಯರು ತಮ್ಮ ಎದೆಉಪ್ಪುಗಳನ್ನು ಕಾಣಿಸಿಕೊಂಡು ತಿರುಗಾಡ್ತಕ್ಕಂಥ ಕೇರಳದ ಒಂದು ರಾಜ್ಯದಲ್ಲಿ ಶೈಕ್ಷಣಿಕ ಕ್ರಾಂತಿಯ ಮೂಲಕ ಅಲ್ಲಿರ್ತಕ್ಕಂಥ ಮಹಿಳೆಯರ ಸ್ವಾಭಿಮಾನವನ್ನು ಎತ್ತಿ ಹಿಡಿದಿರ್ತಕ್ಕಂಥ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಹುಟ್ಟಿದಂಥ ಈ ನಾಡಿನಲ್ಲಿ ಇವರೆಲ್ಲರ ಸಾಮಾಜಿಕ ಪ್ರಜ್ಞೆ, ಇವರೆಲ್ಲರ ಶೈಕ್ಷಣಿಕ ಪ್ರಜ್ಞೆ, ಇವರೆಲ್ಲರ ರಾಜಕೀಯ ಪ್ರಜ್ಞೆಯಿಂದ ಹುಟ್ಟಿದಂಥ ಬಹುದೊಡ್ಡ ಶಕ್ತಿಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆತ್ಮೀಯ ಬಂಧುಗಳೇ, ಈಗಾಗಲೇ ಒಬ್ಬ ಸ್ವಾಮೀಜಿ ಹೇಳ್ತಾನೆ, ಜಯಂತಿಗಳು ಯಾಕೆ ಇವತ್ತು ಕೆಟ್ಟೋಗ್ತಾ ಇದ್ದಾವೆ ಅಂತ ಹೇಳಿದ್ರೆ 3Dಗಳ ಮೂಲಕ 3D DJ, ಇನ್ನೊಂದು ಡ್ರಿಂಕ್ಸ್, ಇನ್ನೊಂದು ಡ್ಯಾನ್ಸು ಅಂತ. ದಯವಿಟ್ಟು ಇವುಗಳನ್ನು ಕಡಿಮೆ ಮಾಡಿ ಬಹುಮುಖ್ಯವಾಗಿರ್ತಕ್ಕಂಥ ವಿಷಯಗಳನ್ನು ನಾವು ಕೂಡ ಗಮನಿಸಬೇಕನ್ನುವಂಥದ್ದು ಯುವಕರಿಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ. ಅದರ ಜೊತೆಗೆ ಇವತ್ತು ನಮ್ಮ ಗವಿಮಠದ ಶ್ರೀಗಳು ಬುದ್ಧ ಬಸವ ಅಂಬೇಡ್ಕರ್ ಭವನಕ್ಕೆ ಇವತ್ತು ಇಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮ ಅಂತಂದರೆ ಈಗ ಬಾಬಾ ಸಾಹೇಬರು ಸಂವಿಧಾನವನ್ನು ಕೊಡಲಿಕ್ಕೆ ಎಷ್ಟು ಶ್ರಮ ಪಟ್ಟರು, ಅವರು ಯಾಕೆ ನಮಗೆ ಸಂವಿಧಾನ ಕೊಟ್ಟರು ಎಂಬುದನ್ನು ನಾವು ಮೊತ್ತ ಮೊದಲನೇ ತಿಳ್ಕೊಬೇಕು. ಈಗ ಬಾಬಾ ಸಾಹೇಬರು ಏನಪ್ಪ ಅಂತಂದರೆ ಯಾಕೆ ಇದಾಯಿತು, ಇವೆಲ್ಲ ಏನಪ್ಪ ಅಂತಂದರೆ ಗೊತ್ತಿರ್ತಕ್ಕಂಥ ವಿಚಾರಗಳು. ನಾವು ಮುಖ್ಯವಾಗಿ ಏನು ತಿಳ್ಕೊಬೇಕಪ್ಪ ಅಂತಂದರೆ, ಬಾಬಾ ಸಾಹೇಬರು ನಮ್ಮ ದೇಶದಲ್ಲಿ ಹುಟ್ಟದೇ ಹೋಗಿದ್ರೆ, ಬಾಬಾ ಸಾಹೇಬರು ನಮ್ಮ ಭಾರತ ದೇಶದಲ್ಲಿ ಹುಟ್ಟದೇ ಹೋಗಿದ್ರೆ ಏನಾಗ್ತಿತ್ತಂತ ಮೊದಲು ನಾವೇನಪ್ಪ ಅಂತಂದರೆ ತಿಳ್ಕೊಬೇಕಾಗತ್ತೆ, ಇದನ್ನು ಯೋಚನೆ ಮಾಡಬೇಕಾಗತ್ತೆ. ಎರಡನೇದು, ಅವರು ದಲಿತ ಸಮುದಾಯದಲ್ಲಿ ಹುಟ್ಟದೇ ಹೋಗಿದ್ರೆ ನಮ್ಮ ದೇಶದಲ್ಲಿ ನಾವೇನಾಗ್ತಿದ್ವಿ ಅಂತ ನಾವು ಏನಪ್ಪ ಅಂತಂದ್ರೆ ಪ್ರತಿಯೊಬ್ಬರು, ದಲಿತರಷ್ಟೇ ಅಲ್ಲ ಪ್ರತಿಯೊಬ್ಬರು ಇವತ್ತು ಮುಂದುವರೆದವ್ರು ಇರ್ಬೋದು, OBC ಇರ್ಬೋದು, ಯಾರೇ ಇರಲಿ, ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಜೀವಿ ಕೂಡ ಚಿಂತನೆ ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ ನಮಗೆ ಸ್ವತಂತ್ರ ಎಷ್ಟು ಮುಖ್ಯ ಆಗಿತ್ತು, ನಮ್ಮ ದೇಶ ನಡೆಸೋದು ಕೂಡ ಅಷ್ಟೇ ಮುಖ್ಯ ಆಗಿತ್ತು. ಇದನ್ನು ನಾವೇನಪ್ಪ ಅಂತಂದರೆ ಅರ್ಥ ಮಾಡ್ಕೋಬೇಕಾಗುತ್ತೆ. ಬಾಬಾ ಸಾಹೇಬ್ರು ಏನಪ್ಪ ಅಂತಂದರೆ, ನಾ ಫಸ್ಟ್ ಹೇಳಿದೆ, ನಮ್ಮ ದೇಶದಲ್ಲಿ ಹುಟ್ಟದೇ ಹೋಗಿದ್ರೆ ನಮಗೆ ಸಂವಿಧಾನ ಸಿಗ್ತಿರ್ಲಿಲ್ಲ. ಎರಡನೇದು, ಅವರು ದಲಿತರಾಗಿ ಹುಟ್ಟದೇ ಹೋಗಿದ್ರೆ ನಾವು ಯಾರು ಇವತ್ತು ಇಲ್ಲಿ ನಿಂತು ಮಾತಾಡೋಕ್ಕೆ ಕೂಡ ಆಗ್ತಿರ್ಲಿಲ್ಲ. ನಮಗೇನಪ್ಪ ಅಂತಂದರೆ ಯಾವುದೇ ಹಕ್ಕುಗಳೇನಪ್ಪ ಅಂತಂದ್ರೆ ಪಡ್ಕೊಳ್ಳಿಕ್ಕೆ ಮಾತಾಡೋ ಒಂದು ಶಕ್ತಿ ಕೂಡ ನಮಗಿರ್ತಿರ್ಲಿಲ್ಲ. ಅಂಥ ಒಬ್ಬ ಪುಣ್ಯಾತ್ಮ, ಅಂಥ ಒಬ್ಬ ಪರಮಾತ್ಮ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ದೇವ್ರೇನಪ್ಪ ಅಂತಂದರೆ, ನಾವು ಜನ್ಮ ಕೊಟ್ಟಿದ್ದಾನೆ ದೇವರು, ನಮ್ಮ ಮನೆ ದೇವರು ಇರ್ಬೋದು, ಯಾವುದೇ ದೇವರು ಇರ್ಬೋದು, ಆ ದೇವರುಗಳ ನಮಗೆ ಇವತ್ತು ಜನ್ಮ ಕೊಟ್ಟಿದೆ. ಆದರೆ ಬದುಕು ಕೊಟ್ಟಿರ್ತಕ್ಕಂಥ ದೇವರು ಯಾರಾದ್ರೂ ಇದ್ದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾನೆ ಬಂಧುಗಳೇ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.